ನೀವು ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ನಲ್ಲಿ ನಿಮ್ಮ ಷೇರುಗಳನ್ನು ಕೊಳ್ಳಬೇಕಾದ್ರೆ ಮ್ಯೂಚುವಲ್ ಫಂಡ್ ಕಂಪನಿಗೆ ಹಣವನ್ನು ಹಾಕ್ತೀರಿ ಮತ್ತು ಸೇಲ್ ಮಾಡಬೇಕಾದ್ರೆ ಆ ಸೇಲ್ ಆದಂಥ ವ್ಯಾಲ್ಯೂ ಕೂಡ ಮ್ಯೂಚುವಲ್ ಫಂಡ್ ಕಂಪನಿಯಿಂದ ನಿಮಗೆ ಬರುತ್ತೆ. ಸ್ಟ್ರಕ್ಚರ್ ಆಫ್ ದ ಫಂಡ್ನಲ್ಲಿ ಎರಡನೇ ವಿಧ ಕ್ಲೋಸ್ಡ್ ಎಂಡೆಡ್ ಫಂಡ್ಸ್. ಕ್ಲೋಸ್ಡ್ ಎಂಡೆಡ್ ಫಂಡ್ ಅಂತಂದರೆ ಫಿಕ್ಸ್ಡ್ ಮೆಚುರಿಟಿ ಇದೆ. ಉದಾಹರಣೆಗೆ 3 ವರ್ಷ ಇರ್ಬೋದು. NFOದಲ್ಲಿ ಈ ಕ್ಲೋಸ್ಡ್ ಮ್ಯೂಚುವಲ್ ಫಂಡ್ ಮಾರುಕಟ್ಟೆಗೆ ಬರುತ್ತೆ. ಬಹುಶಃ 10-15 ದಿವಸ ಓಪನ್ ಆಗಿರುತ್ತೆ. ಆ ಸಮಯದಲ್ಲಿ ನೀವು ಪರ್ಚೇಸ್ ಮಾಡ್ತೀರಿ ₹10 ಕೊಟ್ಟು ಒಂದು ಯೂನಿಟಿಗೆ. ಅದಾದಮೇಲೆ ಆ ಮ್ಯೂಚುವಲ್ ಫಂಡ್ ಕ್ಲೋಸ್ ಆಗೋಗುತ್ತೆ. ಅಲ್ಲಿಂದ ಮೇಲೆ ಆ ಮ್ಯೂಚುವಲ್ ಫಂಡನ್ನು ಯಾರೂ ಕೂಡ ಖರೀದಿ ಮಾಡಲಿಕ್ಕೆ ಬರುವುದಿಲ್ಲ. ಈ ಸಂದರ್ಭದಲ್ಲಿ ನೀವೊಂದು ಪ್ರಶ್ನೆ ಕೇಳ್ಬೋದು, ಯಾರಾದರೂ ವ್ಯಕ್ತಿಗಳು ಕ್ಲೋಸ್ಡ್ ಎಂಡೆಡ್ ಫಂಡನ್ನು ಪರ್ಚೇಸ್ ಮಾಡಿಬಿಟ್ರೆ ಮತ್ತು ಡಿಸ್ಅಡ್ವಾಂಟೇಜ್ ಆಗೋಯ್ತು, 3 ವರ್ಷ ಯಾವುದೇ ಕಾರಣಕ್ಕೂ ಮಾರಲಿಕ್ಕೆ ಆಗೋದಿಲ್ವಲ್ಲ? ಅದಕ್ಕೋಸ್ಕರ ಸೇಬಿಯವರು ಒಂದು ಇಂಟ್ರೆಸ್ಟಿಂಗ್ ಅರೇಂಜ್ಮೆಂಟನ್ನು ಮಾಡಿದ್ದಾರೆ. ಏನು ಅಂತಂದರೆ ಅದನ್ನು ಮಧ್ಯದಲ್ಲಿ ಸ್ಟಾಕ್ ಎಕ್ಸ್ಚೇಂಜಲ್ಲಿ ನೀವು ಪರ್ಚೇಸ್ ಮಾಡ್ಬೋದು, ಸೇಲ್ ಮಾಡ್ಬೋದು. ಹೇಗೆ ಅಂತ ಹೇಳ್ತೀನಿ. ಸ್ಟಾಕ್ ಎಕ್ಸ್ಚೇಂಜಲ್ಲಿ ಪ್ರತಿದಿನ ಈ ಮ್ಯೂಚುವಲ್ ಫಂಡಿನ ವ್ಯಾಲ್ಯೂ ಇಷ್ಟು ಅಂತ ಹಾಕ್ತಾರೆ. ನೀವು ಯಾರಾದರೂ ಬೈಯರ್ ಇದ್ದರೆ ಅವ್ರ ಹತ್ರ ಪರ್ಚೇಸ್ ಮಾಡಬೇಕಾಗತ್ತೆ. ಸೇಲ್ ಮಾಡಬೇಕಾದ್ರೆ ಯಾರಾದರೂ ಬೈ ಮಾಡಲಿಕ್ಕೆ ಜನ ಇದ್ದಾಗ ಅವರಿಗೆ ನೀವು ಸೇಲ್ ಮಾಡಬೇಕಾಗತ್ತೆ. ಇದು ಒಂದು ಅರೇಂಜ್ಮೆಂಟನ್ನು ಕ್ರಿಯೇಟ್ ಮಾಡಿರೋದು. ಈ ಸಂದರ್ಭದಲ್ಲಿ ಸೇಬಿಯವರು ಮತ್ತೊಂದು ಅರೇಂಜ್ಮೆಂಟನ್ನು ಕೂಡ ಮಾಡಿದ್ದಾರೆ. ಯಾಕಂತಂದರೆ ಒಮ್ಮೆ ನೀವು ತಗೊಂಡ್ಮೇಲೆ ಅದಕ್ಕೆ ಲಿಕ್ವಿಡಿಟಿ ಇಲ್ಲ, ಮಾರ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಂದರೆ ಜನರಿಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ನಿರ್ದಿಷ್ಟವಾದ ಒಂದು ಪೀರಿಯಡ್ನಲ್ಲಿ ಆ ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡನ್ನು ಮಾರಲಿಕ್ಕೆ ಅದನ್ನು ಅನುವು ಮಾಡಿ ಕೊಡ್ತಾರೆ. ಉದಾಹರಣೆಗೆ ಯಾವುದೋ ಒಂದು ತಿಂಗಳಿನಲ್ಲಿ 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ಮತ್ತು ಅದಾದಮೇಲೆ ಒಂದು 6 ತಿಂಗಳ ಮೇಲೆ ಮತ್ತೆ ಒಂದು 4 ದಿನ ಅದನ್ನು ಅವರು ಮಾರಲಿಕ್ಕೆ ಅನುವು ಮಾಡಿಕೊಡ್ತಾರೆ, ಅವಕಾಶ ಮಾಡಿಕೊಡ್ತಾರೆ. ಆಗ ಯಾರು ಆ ಪರ್ಟಿಕ್ಯುಲರ್ ಕ್ಲೋಸ್ಡ್ ಎಂಡೆಡ್ ಮ್ಯೂಚುವಲ್ ಫಂಡಲ್ಲಿ ಹಣವನ್ನು ಹಾಕಿದ್ದಾರೋ ಮತ್ತು ಇದರಲ್ಲಿ ಬಂದ ಲಾಭ ಸರಿಯಿಲ್ಲ ಅನ್ನುವಂಥ ಭಾವನೆಯನ್ನು ಹೊಂದಿದ್ದಾರೋ ಅವರು ಆ ಸಂದರ್ಭದಲ್ಲಿ ಅದನ್ನು ಮಾರ್ಕೊಳ್ಬೋದು. ಸ್ಟಾಕ್ ಎಕ್ಸ್ಚೇಂಜಲ್ಲಿ ಇಟ್ಟಂತಹ ಮ್ಯೂಚುವಲ್ ಫಂಡ್ಗಳನ್ನು ನಾವು ಕೊಳ್ಳಬೇಕಾದ್ರೆ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಯಾಕಂತಂದರೆ ಅಲ್ಲಿ ಕೊಳ್ಳುವವರ ಸಂಖ್ಯೆ ಕಮ್ಮಿ, ಮಾರುವವರ ಸಂಖ್ಯೆ ಜಾಸ್ತಿ ಇದ್ದದ್ರಿಂದ ಮಾರುಕಟ್ಟೆಯಲ್ಲಿ NAV ₹30 ಇದೆ ಅಂತ ಇಟ್ಕೊಳ್ಳಿ. ಆ ಸಂದರ್ಭದಲ್ಲಿ ನೀವು ಮಾರಬೇಕಾದ್ರೆ ಅದು ಬಿಲೋ ಕೋಟ್ ಆಗುತ್ತೆ. ಬಹುಶಃ 28.5 29ಕ್ಕೆ ಮಾರಬೇಕಾಗುತ್ತೆ. ಸಣ್ಣ ಮಟ್ಟಿನ ಡಿಸ್ಅಡ್ವಾಂಟೇಜನ್ನು ಕೂಡ ಜನ ಅನುಭವಿಸ್ತಾರೆ. ಯಾಕಂದರೆ ಕ್ಲೋಸ್ಡ್ ಎಂಡೆಡ್ ಫಂಡನ್ನು ತಗೊಂಡಾಗ ಅವರಿಗೆ ಲಿಕ್ವಿಡಿಟಿ ಇರುವುದಿಲ್ಲ. ಜನಸಾಮಾನ್ಯರಿಗೆ ಅರ್ಥ ಮಾಡಿ ಕೊಡಬೇಕು ಅಂತಂದರೆ ನಾನೊಂದು ಉದಾಹರಣೆ ಕೊಡ್ತೀನಿ. ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ ಅಂತಂದರೆ ಬೆಂಗಳೂರಿನ ವಿಧಾನಸೌಧದಿಂದ ಏರ್ಪೋರ್ಟಿಗೆ ರನ್ನಿಂಗ್ ರೇಸ್. ಇಲ್ಲಿ ಪ್ರಾರಂಭ ಮಾಡ್ತೀವಿ, ವಿಷಿಲ್ ಹೊಡಿತಾರೆ. ಏರ್ಪೋರ್ಟಲ್ಲಿ ಹೋಗ್ಬಿಟ್ಟು ಯಾರು ಆ ನಿರ್ದಿಷ್ಟವಾದ ಜಾಗವನ್ನು ಮುಟ್ತಾರೋ ಅವರಿಗೆ ಫಸ್ಟ್ ಪ್ರೈಸ್ ಅಂತ ಕೊಡ್ತಾರೆ. ಮತ್ತು ಒಮ್ಮೆ ಸ್ಟಾರ್ಟ್ ಆದಮೇಲೆ ಮಧ್ಯದಲ್ಲಿ ಯಾರೂ ಜಾಯಿನ್ ಆಗಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನಾವು ಕ್ಲೋಸ್ಡ್ ಎಂಡೆಡ್ ಮ್ಯೂಚುವಲ್ ಫಂಡ್ ಎಂದು ಕರೆಯುತ್ತೇವೆ. ಇಲ್ಲಿ ಯಾರು ಸ್ಟಾರ್ಟ್ ಮಾಡಿದ್ರು 3 ವರ್ಷದ ಮೇಲೆ ಅವರೇ ಹೊರಗೆ ಬರ್ತಾರೆ. ಮಧ್ಯದಲ್ಲಿ ಯಾರೂ ಸೇರ್ಕೊಳ್ಳೋಗಿಲ್ಲ. ಅದರ ಬದಲಾಗಿ ಒಂದು ರೇಸ್ ಸ್ಟಾರ್ಟ್ ಆಯಿತು ವಿಧಾನಸೌಧದಲ್ಲಿ. ಅದು ಹೋಗಿದ್ದು ಏರ್ಪೋರ್ಟ್ವರೆಗೆ. ಇನ್ನೇನು ಯಲಹಂಕ ಬರ್ತಿದ್ದ ಹಾಗೆ ನಿಮಗೆ ಉಸಿರು ಮೇಲೆ ಬಂತು, ಮುಂದಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ನಿಮ್ಮ ಕೈಯಲ್ಲಿರುವಂಥ ರೆಡ್ ಬೇಟನ್ನು ಇನ್ನೊಬ್ರಿಗೆ ಕೊಟ್ರಿ. ಅವರು ಅದನ್ನು ತಗೊಂಡು ಚಿಕ್ಕ ಜಾಲದವರೆಗೆ ಓಡಿದ್ರು. ಚಿಕ್ಕ ಜಾಲದಲ್ಲಿ ಇನ್ನೊಬ್ರು ತಗೊಂಡು ಆ ರೆಡ್ ಬೇಟನ್ನು ತಗೊಂಡು ಏರ್ಪೋರ್ಟ್ವರೆಗೂ ಓಡಿದ್ರು. ಇದು ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್. ಯಾರೋ ಒಬ್ಬ ವ್ಯಕ್ತಿ ₹10 ಕೊಟ್ಟು NFO ಪೀರಿಯಡಲ್ಲಿ ಮ್ಯೂಚುವಲ್ ಫಂಡ್ಗಳನ್ನು ಕೊಳ್ತಾರೆ. ₹12 ಆಗ್ತಿದ್ದಂಗೆ ಅವ್ರಿಗೆ ಅನಿಸುತ್ತೆ, ನನಗೀಗ 25% ಪ್ರಾಫಿಟ್ ಬಂದಿದೆ, 1 ವರ್ಷ ಅವಧಿ ಆಗಿದೆ, ನಾನೀಗ ಮಾರಿಕೊಳ್ಳುತ್ತೇನೆ ಅಂತ ಮಾರ್ಕೊಳ್ತಾರೆ. ಅದನ್ನು ಮಾರಿಕೊಳ್ಳುವುದು ಮ್ಯೂಚುವಲ್ ಫಂಡ್ ಕಂಪನಿಗೆ ಮತ್ತು ಅದನ್ನು ಪರ್ಚೇಸ್ ಮಾಡೋದು ಕೂಡ ಮ್ಯೂಚುವಲ್ ಫಂಡ್ ಕಂಪನಿಯಿಂದ. ಈಗೇನಾಗುತ್ತೆ ಅಂತಂದರೆ 12ವರೆಗೆ ಯಾರೊಬ್ಬರು ಖರೀದಿ ಮಾಡ್ತಾರೆ. ಈ ಮ್ಯೂಚುವಲ್ ಫಂಡಲ್ಲಿ ಒಳ್ಳೆ ಲಾಭ ಇದೆ ಅಂಥೇಳಿ ಅವರು ತೆಗೆದುಕೊಂಡಾಗ ದುರದೃಷ್ಟವಶಾತ್ ಅದು 12ವರೆಯಿಂದ 11:15ಕ್ಕೆ ಬಂತು ಅಂತ ಇಟ್ಕೊಳ್ಳಿ. ಯಾಕಂದರೆ ಮಾರುಕಟ್ಟೆಯಲ್ಲಿ ಕುಸಿತ ಆಯಿತು. ಅವರು 11:15ಗೆ ಮಾರ್ಕೊಳ್ತಾರೆ. ಇನ್ನೊಬ್ರು ಯಾರೊಬ್ರು 11:15 ತೊಗೊಳ್ತಾರೆ.
14 ಮಾರ್ಕೋತಾರೆ. ಇದು ಸತತವಾಗಿ ನಡೆಯುವಂಥ ಒಂದು ಕ್ರಿಯೆ. ಇದಕ್ಕೆ ನಾವು ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ ಎಂದು ಕರೆಯುತ್ತೇವೆ. ಈಗ ನಮ್ಮ ವೀಕ್ಷಕರಿಗೆ ಒಂದು ಡೌಟ್ ಬರ್ಬೋದು, ಯಾವುದು ಒಳ್ಳೆಯದು, ಓಪನ್ ಎಂಡೆಡೋ ಕ್ಲೋಸ್ಡ್ ಎಂಡೆಡೋ? ಉತ್ತರವನ್ನು ಕೊಡೋದು ಒಂಚೂರು ಕಠಿಣ, ಹೇಳ್ತಾ ಇದ್ದೇನೆ. ಫೈನಾನ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಕ್ಲೋಸ್ಡ್ ಎಂಡೆಡ್ ಮ್ಯೂಚುವಲ್ ಫಂಡ್ಗಳಲ್ಲಿ ಜಾಸ್ತಿ ಲಾಭ ಬರಬೇಕು. ಯಾಕೆ ಅಂತಂದರೆ ಆ ಫಂಡ್ ಮ್ಯಾನೇಜರಿಗೆ ಗೊತ್ತು, ಒಮ್ಮೆ ತೆಗೆದುಕೊಂಡವನು 3 ವರ್ಷ ನಮ್ಮ ಹತ್ರ ಬರೋದಿಲ್ಲ ಮತ್ತು ಸಂಪೂರ್ಣ ಹಣವನ್ನು ನಾವು ಷೇರು ಮಾರುಕಟ್ಟೆಯಲ್ಲಿ ಹೂಡಬಹುದು. ಒಳ್ಳೆಯ ಷೇರುಗಳನ್ನು ತೆಗೆದಿಟ್ಕೋಬೋದು, 3 ವರ್ಷದ ಮೇಲೆ ಮಾರ್ಕೊಂಡು ವಾಪಸ್ ಕೊಡ್ಬೋದು ಒಳ್ಳೆಯ ಲಾಭದಲ್ಲಿ. ಅದೇ ನೀವೇನಾದರೂ ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ಗಳನ್ನು ಕೊಂಡಾಗ ಆಗಾಗ ಬಂದು ನನಗೆ ವಾಪಸ್ ಕೊಡಿ ಅಂತ ಕೇಳ್ತಾರಲ್ಲ, ಅವರಿಗೋಸ್ಕರ ಬಹುಶಃ ಒಂದು 5% ಹಣವನ್ನು ಅವರು ಸೈಡಲ್ಲಿ ಇಡಬೇಕಾಗುತ್ತೆ. ಶೇರ್ನಲ್ಲಿ ಹಾಕ್ಲಿಕ್ಕಾಗೋದಿಲ್ಲ, ಬ್ಯಾಂಕಿನ ಇಂಟ್ರೆಸ್ಟ್ ಒಟ್ಟಿಗೆ ಇಡಬೇಕಾಗುತ್ತೆ. ಅದರಿಂದಾಗಿ ಅಷ್ಟೇ ಅಲ್ಲ, 5 ವರ್ಷದವರೆಗೆ 10 ವರ್ಷದವರೆಗೆ ಯಾರು ಇರ್ತಾರೆ ಅಂತ ಗೊತ್ತಿಲ್ಲ. 3 ತಿಂಗಳು 6 ತಿಂಗಳು 1 ವರ್ಷದೊಳಗೆ ಜನ ಮಾರ್ಕೋತಾರೆ. ಅದರಿಂದಾಗಿ ಅವರು ಮಾಡುವಂಥ ಶೇರಿನ ಸೆಲೆಕ್ಷನ್ ಅಷ್ಟು ಚೆನ್ನಾಗಿ ಇರುವುದಿಲ್ಲ. ಇದು ನಾನು ಹೇಳ್ತಾ ಇರೋದು ಸಾಮಾನ್ಯವಾದ ಮಾತು ಫೈನಾನ್ಸ್ನಲ್ಲಿ. ಆದರೆ ಇದಕ್ಕೆ ಒಂದು ದೊಡ್ಡ ಎಕ್ಸೆಪ್ಷನ್ ಇದೆ. ನಾನು ಇದನ್ನು ನಮ್ಮ ಕಾರ್ಯಾಗಾರದಲ್ಲಿ ಕೇಳ್ತಾ ಇರ್ತೇನೆ. ಜನ ಯೋಚನೆ ಮಾಡ್ತಾರೆ, ಅರ್ಥ ಆಗೋದಿಲ್ಲ. ನಮ್ಮ ಎಲ್ಲ ಈ ಎಪಿಸೋಡುಗಳು ಮತ್ತು ನಮ್ಮ ಯೂಟ್ಯೂಬ್ನಲ್ಲಿರುವ ವಿಡಿಯೋಗಳು, ನಮ್ಮ ಕಾರ್ಯಾಗಾರದ ಮುಖ್ಯ ಉದ್ದೇಶ ಏನು ಅಂತಂದರೆ, ನಿಮ್ಮನ್ನು ವೈಜ್ಞಾನಿಕವಾಗಿ ಯೋಚನೆ ಮಾಡಲಿಕ್ಕೆ ಒಂದಷ್ಟು ಹುರುಪು ಕೊಡೋದು, ಹುಮ್ಮಸ್ಸು ಕೊಡೋದು. ಇಲ್ಲಿ ಒಂದು ಉದಾಹರಣೆ ಕೊಡ್ತೇನೆ. 2008ನೇ ಇಸ್ವಿ ಉದಾಹರಣೆ ತಗೊಳ್ಳೋಣ. 2007ನೇ ಇಸ್ವಿನಲ್ಲಿ ಮಾರುಕಟ್ಟೆ ಬಹಳ ಮೇಲಕ್ಕೆ ಹೋಗಿತ್ತು. ಹಾಗೆ ತಗೊಂಡ್ರೆ ಕೊರೋನಾ ಟೈಮ್ನಲ್ಲಿ ಕೂಡ ಮಾರುಕಟ್ಟೆ 2020ರಲ್ಲಿ ಒಂದು ದೊಡ್ಡ ಲೆವೆಲಿಗೆ ಹೋಗಿತ್ತು. ಆ ಸಂದರ್ಭದಲ್ಲಿ ನನ್ನ ಹತ್ರ 1000 ಕೋಟಿ ಸಂಗ್ರಹಣೆ ಆಗಿದೆ ಅನ್ನುವ ಹುರುಪಿನಿಂದ ಯಾರಾದರೂ ಕ್ಲೋಸ್ಡ್ ಎಂಡೆಡ್ ಮ್ಯೂಚುವಲ್ ಫಂಡ್ ಅವರು ಮಾರುಕಟ್ಟೆಯಲ್ಲಿ ಜಾಸ್ತಿ ಹಣವನ್ನು ಕೊಟ್ಟು ಆ ಷೇರುಗಳನ್ನು ಕೊಂಡಿದ್ದರೆ, ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಕುಸಿತವನ್ನು ಅನುಭವಿಸಿ ಹಲವಾರು ವರ್ಷ ಮತ್ತೆ ಮೇಲಕ್ಕೆ ಹೋಗದೇ ಇರುವುದರಿಂದಾಗಿ 3 ವರ್ಷದ ಅವಧಿಯಲ್ಲಿ ಈ ಕ್ಲೋಸ್ಡ್ ಎಂಡೆಡ್ ಮ್ಯೂಚುವಲ್ ಫಂಡಿಗೆ ಲಾಸ್ ಆಗುವಂಥ ಲಕ್ಷಣಗಳು ಇದ್ದಾವೆ. ಆದ್ದರಿಂದ ಯಾವ ಸಂದರ್ಭದಲ್ಲಿ ನೀವು ಓಪನ್ ಎಂಡೆಡಲ್ಲಿ ಪರ್ಚೇಸ್ ಮಾಡಿದಿರಿ, ಕ್ಲೋಸ್ಡ್ ಎಂಡೆಡಲ್ಲಿ ಪರ್ಚೇಸ್ ಮಾಡಿದಿರಿ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗುತ್ತೆ.